ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ನಾನಿವತ್ತು ಚಳ್ಳಕೆರೆಗೆ 31 ಕಿಲೋಮೀಟರ್ ದೂರದಲ್ಲಿದ್ದೀನಿ. ಇದು 2 ಎಕರೆ 30 ಗುಂಟೆ ಮಾರುವಂಥ ತಾರ್ ರೋಡ್ ಅಟ್ಯಾಚ್ ಇರುವಂಥ ಜಮೀನು. ಜೊತೆಗೆ ಈ ಜಮೀನು ಮೇಲ್ಗಡೆ ಅಂದರೆ ಪಶ್ಚಿಮಕ್ಕೆ ನಕಾಶೆ ರೋಡ್ ಕೂಡ ಇದೆ. ಇನ್ನು ಈ ಜಮೀನಲ್ಲಿ ಏನೆಲ್ಲ ಯೂಸ್ ಮಾಡ್ಕೋಬೋದು, ಮಣ್ಣು ಯಾವುದು, ಇದರ ಬೆಲೆ ಎಷ್ಟು, ಇಲ್ಲಿ ನೀರಿನ ಸ್ಥಿತಿ ಹೇಗಿದೆ, ಎಲ್ಲವನ್ನೂ ಕೂಡ ನಾನು ನಿಮಗೆ ಸಂಪೂರ್ಣವಾದ ಮಾಹಿತಿ ನೀಡ್ತಾ ಹೋಗ್ತೀನಿ. ಯಾರೆಲ್ಲ ಹೊಸಬರಾಗಿ ವಿಡಿಯೋ ನೋಡ್ತಾ ಇದ್ದೀರಾ, ನಿಮ್ಮ ಸ್ನೇಹಿತರು, ಬಂಧು ಬಳಗ ಯಾರಾದರೂ ಜಮೀನು ಮಾರುವಂಥವರಿದ್ದರೆ ಅಂಥವ್ರಿಗೆ ನನ್ನ ನಂಬರ್ ಕೆಳಗೆ ಡಿಸ್ಪ್ಲೇ ಆಗ್ತಾ ಇರುತ್ತೆ, ಅವರಿಗೆ ಕೊಡಿ. ಅವರು ನನ್ನನ್ನು ಕಾಂಟ್ಯಾಕ್ಟ್ ಮಾಡಿದ್ರೆ ಅವರ ಜಮೀನು ಮಾರಿಸಿ ಕೊಡುವಂಥ ಕೆಲಸ ಮಾಡ್ತೀನಿ ಅಂತ ಹೇಳ್ತಾ ವಿಡಿಯೋನ ಶುರು ಮಾಡೋಣ ಬನ್ನಿ ಸ್ನೇಹಿತರೆ. ಇದು ಮೊದಲಿಗೆ ಚಳ್ಳಕೆರೆಯಿಂದ ಕಲ್ಯಾಣದುರ್ಗಕ್ಕೆ ಹೋಗುವ ಮಾರ್ಗದಲ್ಲಿ ಬರುವಂಥ 2 ಎಕರೆ 30 ಗುಂಟೆ ಮಾರುವಂಥ ಜಮೀನು. ನೀವು ನೋಡ್ತಾ ಇದ್ದೀರಾ ಅಗ್ರಿಕಲ್ಚರ್ ಲ್ಯಾಂಡ್ ನೋಡಿರಿ, ಸುತ್ತಲೂ ಅಗ್ರಿಕಲ್ಚರ್ ಲ್ಯಾಂಡ್ ಇದೆ. ಜೊತೆಗೆ ಚಳ್ಳಕೆರೆಯಿಂದ ಇಲ್ಲಿಗೆ 31 ಕಿಲೋಮೀಟರ್ ಆಗುತ್ತೆ. ಪರಶುರಾಂಪುರ ಹೋಬಳಿಯಲ್ಲಿ ಬರುವಂಥ 2 ಎಕರೆ 30 ಗುಂಟೆ ತಾರ್ ರೋಡ್ ಅಟ್ಯಾಚ್ ಇರುವಂಥ, ಜೊತೆಗೆ ಇಲ್ಲಿಂದ ಕೇವಲ ವೇದಾವತಿ ನದಿ 1.5 ಕಿಲೋಮೀಟರ್ ಆಗುತ್ತೆ. ವೇದಾವತಿ ನದಿ ಇಲ್ಲಿಂದ ಅಂದರೆ ವೇದಾವತಿ ನದಿಯಿಂದ ಇಲ್ಲಿಗೆ ಕೇವಲ 1.5 ಕಿಲೋಮೀಟರ್ ಆಗುತ್ತೆ. ಯಾವುದೇ ರೀತಿ ಇಲ್ಲಿ ನೀರಿನ ಸಮಸ್ಯೆ ಅಂತೂ ಯಾವುದೇ ರೀತಿ ಇಲ್ಲ. ನೀವು ಸುತ್ತಲೂ ಕೂಡ ನಾನು ಕೆಲವೊಂದು ಸಾರಿ ತೋರಿಸಿರ್ತೀನಿ ನೋಡಿ, ಎಲ್ಲ ಅಗ್ರಿಕಲ್ಚರ್ ಲ್ಯಾಂಡ್ಸ್ ತುಂಬ ಚೆನ್ನಾಗಿದೆ. ಜೊತೆಗೆ ಈ ಜಮೀನಿನ ಮಾಲೀಕರು ಬೆಂಗಳೂರಲ್ಲಿ ವಾಸ ಮಾಡ್ತಾ ಇರೋದ್ರಿಂದ ಇಲ್ಲಿ ಯಾವುದೇ ರೀತಿ ಉಳುಮೆ ಮಾಡುವಂಥ ಸ್ಥಿತಿಗೆ ಹೋಗಿಲ್ಲ. ಏನು ಮಳೆಗಾಲದಲ್ಲಿ ಅಂದರೆ ಮಳೆಯನ್ನು ಅವಲಂಬಿತವಾಗಿರುವಂಥ ಬೆಳೆಯನ್ನು ತೆಗೆಯುವುದು ಇವರ ಉದ್ದೇಶ. ಜೊತೆಗೆ ನೀವು ನೋಡ್ತಾ ಇದ್ದೀರ ನೋಡಿ, ಇಲ್ಲೆಲ್ಲ ಎಷ್ಟು ಚೆನ್ನಾಗಿದೆ ಅಂದರೆ ತುಂಬ ಅದ್ಭುತವಾಗಿದೆ ಆ ಲೊಕೇಶನ್ನು. ಅಂದರೆ ನೀರಾವರಿ ಜಮೀನುಗಳೆಲ್ಲವೂ ಚೆನ್ನಾಗಿದ್ದಾವೆ. ಅಕ್ಕಪಕ್ಕದಲ್ಲೂ ಕೂಡ ನೀರಾವರಿ ಜಮೀನಿದೆ. TC ನೋಡಿದ್ರಲ್ಲ ಈಗ ನೀವು. ಇದು ಪರಶುರಾಂಪುರಕ್ಕೆ ಹೋಗುವ ಮಾರ್ಗ. ಇದು ಚಳ್ಳಕೆರೆಯಿಂದ ನಿಮಗೆ 31 ಕಿಲೋಮೀಟ್ರು, ಬೆಂಗಳೂರಿಗೆ 231 ಕಿಲೋಮೀಟ್ರು, ಚಿತ್ರದುರ್ಗಕ್ಕೆ 61 ಕಿಲೋಮೀಟ್ರ್ 61 ಕಿಲೋಮೀಟ್ರ್ ಆಗುತ್ತೆ ಈ ಜಾಗಕ್ಕೆ. ಇನ್ನು ನೀರಿನ ಸ್ಥಿತಿ ಅಂತೂ ತುಂಬ ಚೆನ್ನಾಗಿದೆ. ಇನ್ನು ಮಣ್ಣಿನ ವಿಚಾರಕ್ಕೆ ಬಂದರೆ ಪ್ಯೂರ್ ರೆಡ್ ಸಾಯಿಲ್. ಈ ಭಾಗದಲ್ಲೆಲ್ಲ ರೆಡ್ ಸಾಯಿಲೇ. ನೀವು ಒಂದು ಸಾರಿ ಜಮೀನು ವಿಸಿಟ್ ಕೊಟ್ಟಾಗ ಎಲ್ಲವನ್ನೂ ಕೂಡ ಪರಿಶೀಲನೆ ಮಾಡಿ. ಯಾಕೆಂದರೆ ಯಾವುದೇ ಒಂದು ಜಮೀನು ವಿಸಿಟ್ ಕೊಡುವಾಗ ನೀವು ಕೆಲವೊಂದಿಷ್ಟು ಅಂಶಗಳನ್ನು ರೆಡಿ ಮಾಡ್ಕೊಂಡಿರಬೇಕು. ಆ ಜಾಗಕ್ಕೆ ಹೋದಾಗ ಮಣ್ಣು, ಅಕ್ಕಪಕ್ಕದಲ್ಲಿ ಸಮಸ್ಯೆ ಏನಾದರೂ ಇದೆಯಾ, ಎಲ್ಲವನ್ನು ಕೂಡ ಒಂದು ಅರ್ಧ ಗಂಟೆ ಟೈಮ್ ಸ್ಪೆಂಡ್ ಮಾಡಿ ಆ ಸ್ಥಳದಲ್ಲಿ. ನೀವು ಯಾವ ಜಮೀನಿಗೆ ವಿಸಿಟ್ ಕೊಡ್ತೀರೋ ಆ ಜಮೀನಲ್ಲಿ ಅರ್ಧ ಗಂಟೆ ಟೈಮ್ ಸ್ಪೆಂಡ್ ಮಾಡಿ. ಎಲ್ಲವೂ ಕೂಡ ನಿಮಗೆ ತನ್ನಷ್ಟಕ್ಕೆ ತಾನೇ ಅರ್ಥ ಆಗುತ್ತೆ. ಜೊತೆಗೆ ಇದು ತಾರ್ ರೋಡ್ ಅಟ್ಯಾಚು ರೋಡ್ ಒಂದು 600 ಅಡಿಯಿಂದ 800 ಅಡಿಯವರೆಗೂ ರೋಡೇ ಸಿಗುತ್ತೆ ಫ್ರಂಟಲ್ಲಿ. ಸ್ವಲ್ಪ ಸೆಂಟ್ರಲ್ ತಗ್ಗಿದೆ, ಅದೊಂದಿಷ್ಟು ಮೈನಸ್ ಆದರೂ ಆಗ್ಬೋದು. ಅದು ಬಿಟ್ಟರೆ ಇನ್ನು ಉಳಿದಿದ್ದೆಲ್ಲವೂ ಕೂಡ ತುಂಬ ಚೆನ್ನಾಗಿದೆ. ಇನ್ನು ಜನರಲ್ ಪ್ರಾಪರ್ಟಿ, ಯಾವುದೇ ರೀತಿ ತಂಟೆ ತಕರಾರು ಆ ಥರ ಯಾವುದೇ ರೀತಿ ಸಮಸ್ಯೆ ಇಲ್ಲ. ಜೊತೆಗೆ ಇಲ್ಲಿಂದ ವೇದಾವತಿ ನದಿ 1.5 ಕಿಲೋಮೀಟ್ರು, ಸುತ್ತಲೂ ಕೂಡ ಅಗ್ರಿಕಲ್ಚರ್ ಲ್ಯಾಂಡ್ಸೇ. ನೀವಿಲ್ಲಿ ಒಂದು ಸಾರಿ ಬಂದರೆ ಎಲ್ಲವೂ ಕೂಡ ಗೊತ್ತಾಗುತ್ತೆ. ಹೆಂಗಂದರೆ ತುಂಬ ಚೆನ್ನಾಗಿದೆ, ಲೊಕೇಶನ್ ಎಲ್ಲ ಚೆನ್ನಾಗಿದೆ. ತಾರ್ ರೋಡ್ ಅಟ್ಯಾಚು ಒಂದು ರೇಟಲ್ಲಿ ಆಗುತ್ತೆ, ನಾನು ಕೊನೆಯಲ್ಲಿ ಹೇಳ್ತೀನಿ. ಇನ್ನು ಯಾವುದೇ ರೀತಿಯ ಸಮಸ್ಯೆ ಈ ಜಮೀನಲ್ಲಿ ಇಲ್ಲ. ಒತ್ತಡದ ಬರದಲ್ಲಿ ಯಾವುದಾದ್ರೂ ವಿವರಣೆ ಕೊಡುವಂಥ ಸಮಯದಲ್ಲಿ ಒಂದಿಷ್ಟು ವ್ಯತ್ಯಾಸ ಆಗಿದ್ದರೆ ದಯವಿಟ್ಟು ಕಾಮೆಂಟ್ ಬಾಕ್ಸಲ್ಲಿ ಹೇಳಿ. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳು ನನಗೆ ತುಂಬ ಅಮೂಲ್ಯವಾದದ್ದು. ಅದು ಬಿಟ್ಟು ಕೆಲವೊಂದಿಷ್ಟು ಕಾಮೆಂಟ್ಸ್ ಬರ್ತವೆ, ಅದ್ರ ಬಗ್ಗೆ ನಾವು ತಲೆ ಕೆಡಿಸ್ಕೊಳ್ಳೋಕೆ ಹೋಗಲ್ಲ. ಆದರೆ ನೀವು ಕೊಡುವಂಥ ಸಲಹೆ ನನಗೆ ಉಪಯೋಗ ಆಗಬೇಕು, ಅಂಥ ಸಲಹೆಗಳನ್ನು ಕೊಡಿ ದಯವಿಟ್ಟು. ನಾನು ನಿಮ್ಮನ್ನು ಮನವಿ ಮಾಡ್ಕೊಳ್ತೀನಿ. ಇನ್ನು ಯಾರಾದರೂ ಫೋನ್ ಮಾಡಿದಾಗ ರಿಸೀವ್ ಮಾಡಿಲ್ಲ ಅಂದರೆ ದಯವಿಟ್ಟು ಕ್ಷಮೆ ಇರಲಿ. ಯಾಕೆಂದರೆ ಒತ್ತಡ, ಕೆಲವೊಂದಿಷ್ಟು ಫೋನ್ಸ್ ಕೂಡ ಜಾಸ್ತಿ ಆಗಿದೆ. ಆದ್ದರಿಂದ ಒಂದಿಷ್ಟು ಒತ್ತಡದಲ್ಲಿ ಫೋನ್ ರಿಸೀವ್ ಮಾಡೋಕ್ಕಾಗಿಲ್ಲ. ನೀವು ಜಮೀನು ವಿಸಿಟ್ ಕೊಡಲೇಬೇಕಂದಾಗ ಗೂಗಲಲ್ಲಿ ಹೋಗಿ MK ಪ್ರಾಪರ್ಟೀಸ್ ಚಳ್ಳಕೆರೆ ಅಂತ ಸರ್ಚ್ ಮಾಡಿ ನೇರವಾಗಿ ನಮ್ಮ ಆಫೀಸ್ ಲೊಕೇಶನ್ ನಿಮಗೆ ಸಿಗುತ್ತೆ. ನೇರವಾಗಿ ಆಫೀಸಲ್ಲಿ ಬಂದು ನಮ್ಮನ್ನು ಕಾಂಟ್ಯಾಕ್ಟ್ ಮಾಡ್ಬೋದು ಅಂತ ಹೇಳ್ತಾ, ಇನ್ನು ಕೊನೆಯದಾಗಿ ಈ ಜಮೀನಿನ ಬೆಲೆ 1 ಎಕರೆ ಎಲ್ಲವೂ ಆಗಿದೆ. ಈಗ ಜನರಲ್ ಪ್ರಾಪರ್ಟಿ, ಮಣ್ಣು, ರೆಡ್ ಸಾಯಿಲು, ಸುತ್ತಲೂ ಕೂಡ ಅಗ್ರಿಕಲ್ಚರ್ ಲ್ಯಾಂಡ್ಸೇ. ಇಲ್ಲಿಂದ ವೇದಾವತಿಗೆ 1.5 ಕಿಲೋಮೀಟ್ರು. ನೀರಿನ ಸಮಸ್ಯೆ ಅಂತೂ ಯಾವುದೇ ರೀತಿ ಇಲ್ಲ. ಇನ್ನು ಈ ಜಮೀನಿಗೆ 1 ಎಕರೆಗೆ 14 ಲಕ್ಷದಿಂದ 14ವರೆ ಹೇಳ್ತಾರೆ. ಅದರ ಮಧ್ಯಭಾಗದಲ್ಲಿ ಆಗುತ್ತೆ. ನೇರವಾಗಿ ಓನರ್ ಇರ್ತಾನೆ, ಯಾವುದೇ ರೀತಿ ಸಮಸ್ಯೆ ಇಲ್ಲ. ನೀವು ನೇರವಾಗಿ ಕೂತ್ಕೊಂಡು ವ್ಯವಹಾರನ ಮಾಡ್ಬೋದು. ಮತ್ತೆ ಹೇಳ್ತಾ ಇದ್ದೀನಿ ನಿಮಗೆ, 1 ಎಕರೆ 14 ಲಕ್ಷದಿಂದ
14 ಹೇಳ್ತಾರೆ, ಅದರ ಮಧ್ಯಭಾಗದಲ್ಲಿ ಆಗುತ್ತೆ. ಇನ್ನು ಯಾರೆಲ್ಲ ಹೊಸಬ್ರಾಗಿ ವಿಡಿಯೋ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ, ಯಾಕೆಂದರೆ ನಾವು ಪ್ರತಿದಿನ ಜಮೀನಿಗೆ ಸಂಬಂಧಪಟ್ಟ ಮಾಹಿತಿಯನ್ನು ನಾವು ಅಪ್ಲೋಡ್ ಮಾಡ್ತಾ ಇರ್ತೀವಿ. ನೀವು ಸಬ್ಸ್ಕ್ರೈಬ್ ಆಗಿ ನೋಟಿಫಿಕೇಷನ್ ಆನ್ ಮಾಡಿಕೊಂಡ್ರೆ ನೇರವಾಗಿ ನೋಟಿಫಿಕೇಷನ್ ಮುಖಾಂತರ ವಿಡಿಯೋ ಬಂದು ತಲುಪುತ್ತೆ, ನೀವು ವಾಚ್ ಮಾಡ್ಬೋದು. ಜೊತೆಗೆ ಯಾರೆಲ್ಲ ಜಮೀನಿನ ಹುಡುಕಾಟದಲ್ಲಿ ಇರ್ತಾರೆ ಅಂಥವ್ರಿಗೆ ಈ ವಿಡಿಯೋ ಶೇರ್ ಮಾಡ್ಬೋದು ಅಂತ ಹೇಳ್ತಾ, ಅವರಿಗೆ ತುಂಬ ಉಪಯುಕ್ತ ಮಾಹಿತಿ ಆಗುತ್ತೆ ಅನ್ನೋದು ನನ್ನ ಮಾತು. ಎಂದಿನಂತೆ ಇದೇ ರೀತಿ ಮತ್ತೊಂದು ಜಮೀನಲ್ಲಿ ಮುಂದಿನ ವಿಡಿಯೋದಲ್ಲಿ ನಿಮ್ಮ ಮುಂದೆ ಹಾಜರಿರ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.